ಸರ್ಕಾರ ಪಾರ್ಕ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದೆ. ಕೆಲವು ಕಡೆ ಮೆಟ್ರೋ ಬರಬೇಕಾಗಿರುವ ಹಿನ್ನೆಲೆ ಆ ಕಾಮಗಾರಿಗಳಿಗೆ ಅವಕಾಶವನ್ನ ಕೊಡಬೇಕು ಅಂತ ಕಲಬುರಗಿಯಲ್ಲಿ ಸಚಿವ ಅಜಯ್ ಸಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ಅದಕ್ಕಾದರೂ ಪಾರ್ಕ್ ಜಾಗ ಬಳಸ್ಕೋಬೇಕು. ನಾವು ಉದ್ಯಾನವನಕ್ಕೆ ಕಡಿವಾಣ ಹಾಕ್ತಾ ಇಲ್ಲ, ಆದರೆ ಇಂಥ ಕೆಲಸಗಳಿಗೆ ಬಳಸ್ಕೋಬೇಕು. ಕಲಬುರಗಿಯಲ್ಲಿ ಸಚಿವ ಅಜಯ್ ಸಿಂಗ್ ಅವರ ಹೇಳಿಕೆ ಇದೆ. ಇಲ್ಲ ಅದೆಲ್ಲ ಇಲ್ಲ. ನಾವು ಉದ್ಯಾನವನ ಅದಕ್ಕೆಲ್ಲ ಹೆಚ್ಚಿನ ಒಂದು ಆದ್ಯತೆ ಕೊಡ್ತೀವಿ, ಸರ್ಕಾರನೂ ಕೊಡ್ತವೆ. ಆದರೆ ಕೆಲವು ಕಡೆ ಮೆಟ್ರೋ ಎಲ್ಲ ಬರಬೇಕಂದ್ರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಲ್ಲ. ಇವಾಗ ಸಿಟಿ ಬೆಳೀತಾ ಇದೆ, ಅಲ್ಲಿ ಕೆಲವು ಕಡೆ ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಮೆಟ್ರೋ ಸ್ಟೇಷನ್ಸ್ ಬೇಕಾಗ್ತದೆ. ಅದನ್ನು ಕೂಡ ನಾವು ಅಟ್ಲೀಸ್ಟ್ ಅಕ್ವೈರ್ ಮಾಡಬೇಕು, ಇಲ್ಲಾಂದರೆ ಇದ್ದಿದ್ದು ಯೂಟಿಲೈಸ್ ಮಾಡಬೇಕು ಅಂತ ಒಂದು ರೀತಿಯಿಂದ ಮಾಡ್ತಾಯಿದ್ದೀವಿ. ಆದರೆ ಉದ್ಯಾನವನಗೆ ನಾವು ಕಡಿವಾಣ ಮಾಡಬೇಕಂತ ಏನೂ ಮಾಡ್ತಾ ಇಲ್ಲ. ಅನ್ವಯ ಆಗ್ತದಲ್ಲ, ನೋಡೋಣ. ಇಲ್ಲಿ ಪಾರ್ಕ್ಗೋಸ್ಕರ ನಾವು ಏನು ಪ್ರಾವಿಷನ್ಸ್ ಇಟ್ಟಿದ್ದೀವಿ ಅದು ಕಂಟಿನ್ಯೂ ಆಗ್ತದೆ. ಆದರೆ ಬಹುಶಃ ಬೆಂಗಳೂರಿಗೆ ಮಾಡಬೇಕು ಅಂತ ಉದ್ದೇಶ ಇದೆ. ಅದರ ಸರಿಯಾಗಿ ತಿಳ್ಕೊಂಡು ನಾವು ಹೇಳ್ತೀವಿ. ಅಲ್ಲ, ಅದು ಓನ್ಲಿ ಬ್ಯಾಂಗ್ಳೂರ್ ಇದೆನಾ ಎಂಟೈರ್ ಕರ್ನಾಟಕ ಇದೆ ಅಂತ ನೋಡಬೇಕಾಗ್ತದೆ. ಇಲ್ಲ ಅದೆಲ್ಲ ಇಲ್ಲ. ನಾವು ಉದ್ಯಾನವನ ಇನ್ನು ಇದೇ ಪಾರ್ಕ್ ಜಾಗ ಸಾರ್ವಜನಿಕ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ.